ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ನಿಮ್ಮ ಮೇಲ್ ಐಡಿಗೆ ನಂಬರ್ಸ್ ಬಂದಿದೆ ನೋಡಿ. ನೀವು ಅಕಸ್ಮಾತ್ BCom ಅಥವಾ BDA ಸ್ಟೂಡೆಂಟ್ಸ್ ಆಗಿದ್ರೆ U18HW26C00 ಅದರ ನಂತರ ನಿಮ್ಗೆ ಏನ್ ನಂಬರ್ ಬಂದಿದೆ ಅದನ್ನ ಹಾಕಿ ಯೂಸರ್ ನೇಮ್ ಅಲ್ಲಿ. ಓಕೆ, ಆಮೇಲೆ ಪಾಸ್ವರ್ಡ್ ಅಲ್ಲಿ DD-MM-4 ಅಂದ್ರೆ 2000 ನಿಮ್ದು ಡೇಟ್ ಆಫ್ ಬರ್ತ್. ದಿಸ್ ಇಸ್ ಡೇಟ್ ಆಫ್ ಬರ್ತ್. ಓಕೆ, ಸೊ ಇದನ್ನ ಹಾಕ್ಬಿಟ್ಟು ನೀವು ಲಾಗಿನ್ ಆಗ್ಬೇಕು. ಎಲ್ಲಿ ಅಂತ ಹೇಳಿ ಹೇಳ್ತೇನೆ ನೋಡಿ. ಈ ತರ ಈ ಹುಡುಗಿ ಯೂಸರ್ ನೇಮ್ ಇಸ್ 71 ಅಂತ ಇದೆಯಲ್ವಾ. ಸೊ ಇಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ಅನ್ನು ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಆಗ್ಬೇಕು. DD-MM-4 ಲೈಕ್ ಅಕಸ್ಮಾತ್ ಈ ಹುಡುಗಿ ಬಾರ್ನ್ ಆನ್ 31st December 2005 ಅಂತ ಇದ್ರೆ ಅಕಸ್ಮಾತ್ 31-12-2005 ಈ ತರ ಹಾಕ್ಬೇಕು ನೋಡಿ. ಇಲ್ಲಿ ಈ ತರ ಹಾಕ್ಬೇಕು. ಅಕಸ್ಮಾತ್ ನಿಮ್ ಡೇಟ್ ಆಫ್ ಬರ್ತ್ 31, ದಿಸ್ ಇಸ್ ಡೇಟ್, ದಿಸ್ ಇಸ್ ಮಂತ್ ಅಂಡ್ ದಿಸ್ ಇಸ್ ಇಯರ್. ಓಕೆ, ಸಪರೇಟೆಡ್ ಬೈ ಹೈಫನ್ ಈ ತರ ಹಾಕ್ಬೇಕು. ಓಕೆ, DD-MM-4 ಹಾಕಿ ಲಾಗಿನ್ ಆಗ್ಬೇಕು. ಇಲ್ಲಿ ಏನ್ ಲೆಟರ್ಸ್ ಹಾಕಿರ್ತಾರೆ ಅದನ್ನ ಇಲ್ಲಿ ಕ್ಯಾಪ್ಚರ್ದಲ್ಲಿ ಹಾಕ್ಬಿಟ್ಟು ಲಾಗಿನ್ ಆಗಿ. ಓಕೆ ನೋಡಿ, ನೀವು ಈ ತರ ಲಾಗಿನ್ ಆದ್ರೆ ನಿಮಗೆ ODP ಅಂತ ಬರ್ತಾ ಇದೆ. ಇವತ್ತಿಂದ ಇದು ಸ್ಟಾರ್ಟ್ ಮಾಡಿದ್ದಾರೆ. ODP ಇದು ಥ್ರೂ ಔಟ್ ದ ಡೇ ಇಟ್ ವರ್ಕ್ಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಕಂಡೀಷನ್ ಕೊಟ್ಬಿಟ್ಟಿದಿರಿ. ಇಲ್ಲಿ ದ 1 day ಪಾಸ್ಕೋಡ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಒಂದ್ಸಲ ಜನರೇಟ್ ಆದ್ರೆ ನೆಕ್ಸ್ಟ್ ಅದನ್ನೇ ಹಾಕ್ಬಿಟ್ಟು ಅಕಸ್ಮಾತ್ ಲಾಗ್ ಔಟ್ ಆಯ್ತು ಇನ್ ಬಿಟ್ವೀನ್ ಅಂದ್ರೆ ಯು ಕ್ಯಾನ್ ಯೂಸ್ ದ ಸೇಮ್ ODP ಅಂಡ್ ಯು ಕ್ಯಾನ್ ಲಾಗಿನ್. ಹೇಳಮ್ಮ ODP ಹೇಳಮ್ಮ. 257071 ರೈಟ್. ಸಬ್ಮಿಟ್ ಇದು ಹೇಳಿದ್ರೆ ನೌ ಇಟ್ ಇಸ್ ಆಸ್ಕಿಂಗ್ ಯು ಟು ಚೇಂಜ್ ದ ಪಾಸ್ವರ್ಡ್. ನೀವೇನ್ ಮಾಡಿದ್ರಿ, DD-MM-4 ಹಾಕಿದ್ರಲ್ವಾ, 2005 ಈ ತರ ಇಯರ್ ಅಂತ ಹೇಳಿ. ಸೊ ಅದನ್ನ ಇವಾಗ ನೀವು ಚೇಂಜ್ ಮಾಡ್ಕೋಬೇಕು. ಇಟ್ ಶುಡ್ ಬಿ ಇಲ್ಲಿ ಕೊಟ್ಟಿದ್ದಾರೆ ಯಾವ ಟೈಪ್ ಆಫ್ ಪಾಸ್ವರ್ಡ್ ಹಾಕ್ಬೇಕು. ಮಿನಿಮಮ್ 12 ಕ್ಯಾರೆಕ್ಟರ್ಸ್ ಇರಬೇಕು. ಅಟ್ ಲೀಸ್ಟ್ 1 ಅಪ್ಪರ್ ಕೇಸ್, ಅಟ್ ಲೀಸ್ಟ್ 1 ಲೋವರ್ ಕೇಸ್ ಅಂಡ್ 1 ಲೀಸ್ಟ್ ನಂಬರ್. ಓಕೆ, ಅಂಡ್ ಲೀಸ್ಟ್ ಸ್ಪೆಷಲ್ ಕ್ಯಾರೆಕ್ಟರ್. ಇಷ್ಟನ್ನ ನೀವು ಇಲ್ಲಿ ಕೊಟ್ಟಿದ್ದಾರೆ ಯಾವ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ. ಯು ಶುಡ್ ಯೂಸ್ ಇಟ್ ಅಂಡ್ ಲಾಗಿನ್. ಅದೇ ನಿಮ್ದಾಗ ಪರ್ಮನೆಂಟ್ ಪಾಸ್ವರ್ಡ್ ಆಗಿರುತ್ತೆ. ನೀವು ಬೇಕಾದಾಗ ನೀವು ಅಕಸ್ಮಾತ್ ಚೇಂಜ್ ಮಾಡ್ಬೇಕಂತಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಹೋಗು ಚೇಂಜ್ ಮಾಡಬಹುದು. ಇಷ್ಟೇನೆ. ನಿಮ್ಮ ಕ್ರೆಡೆನ್ಷಿಯಲ್ ಅಲ್ಲ ಯಾರ ಹತ್ರನೂ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು ಅಥವಾ ಯಾವುದನ್ನೇ ODPನೂ ಅಷ್ಟೇನೆ ಯಾವುದನ್ನು ಶೇರ್ ಮಾಡಬೇಡಿ ಯಾರಿಗೂ. ಇವಾಗ ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಕೊಟ್ಬಿಟ್ಟು ಇಲ್ಲಿ ಟಿಕ್ ಆಗಿದೆ ನೋಡಿ, ಗ್ರೀನ್ ಕಲರ್ ಟಿಕ್ ಆಗಿದೆ. ಸೊ ನಾವು ದಿಸ್ ಇಸ್ ಸ್ಟ್ರಾಂಗ್ ಪಾಸ್ವರ್ಡ್, ಸಬ್ಮಿಟ್ ಪಾಸ್ವರ್ಡ್ ಅಂತೇಳಿ ಇಲ್ಲೇನೋ ಎರರ್ ತೋರಿಸ್ತಾರೆ. ಇಷ್ಟೇ. ನಿಮ್ಮ ಹೆಸರನ್ನಲ್ಲಿ ಮೆನ್ಷನ್ ಮಾಡಬೇಡಿ, ಹೆಸರು ಕೊಟ್ರು ಬರ್ತಿರ್ಲಿಲ್ಲ. ಸೊ ಬಿ ಕೇರ್ಫುಲ್ ವೈಲ್ ಚೂಸಿಂಗ್ ಯುವರ್ ಪಾಸ್ವರ್ಡ್. ಓಕೆ, ನಿಮ್ ಮೊಬೈಲಿಗೆ OTPನೂ ಬರುತ್ತೆ ಪಾಸ್ವರ್ಡ್ ಚೇಂಜ್ ಮಾಡಿದ ತಕ್ಷಣ. ಆ OTPನೆಲ್ಲ ಎಂಟ್ರಿ ಮಾಡ್ಬಿಟ್ಟು ವ್ಯಾಲಿಡೇಟ್ ಅಂತ ಹೇಳಿ ಆಯ್ತಾ. ಅಪ್ಡೇಟೆಡ್ ಪಾಸ್ವರ್ಡ್ ಹಾಕಿ ಇವಾಗ ಲಾಗಿನ್ ಆಗಿ. ಓಕೆ, ಫಸ್ಟ್ ಸ್ಟೆಪ್ ಇಸ್ ಲಾಗಿನ್ ಆದ ತಕ್ಷಣ ಫಸ್ಟ್ ನೀವು ಪಾಸ್ವರ್ಡ್ ಚೇಂಜ್ ಆಗಿ ಮಾಡ್ಕೋಬೇಕು. ಅದಾದ್ಮೇಲೆ ಲಾಗಿನ್ ಆದ ತಕ್ಷಣ ಇಲ್ಲಿ ಲಾಗಿನ್ ಆದ್ಮೇಲೆ ದ ಸೇಮ್ ODP ನಿಮ್ಗೆ ಅವಾಗ ಜನರೇಟ್ ಆಗಿತ್ತಲ್ವಾ ಅದನ್ನೇ ಹಾಕಿ ಪುನಃ. ಆ ODP ಹಾಕದ್ಮೇಲೆ ಅಂದ್ರೆ 1 ಡೇ ಫುಲ್ ಅದೇ ODP ರನ್ ಆಗ್ತಾ ಇರತ್ತೆ. ಆಯ್ತಾ. ಇವಾಗ ನೀವು ಲಾಗಿನ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಕೇಳ್ತಾ ಇದೆ ಅಪಾರ್ ID, ಫೆಚ್ ಅಪಾರ್ ID. ಸೊ ಇವಾಗ ಫೆಚ್ ಅಪಾರ್ ID ಅಂದ್ರೆ ಏನು, ಯಾವ್ದು ಅಪಾರ್ ID, ಹೇಗ್ ಕ್ರಿಯೇಟ್ ಮಾಡ್ಕೋಬೇಕು ಇದ್ರ ಬಗ್ಗೆನೂ ಹೇಳ್ತೇನೆ. ಸೊ ನೀವು ಲಾಗಿನ್ ಆದಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ಅಪಾರ್ ID ಅಂತ ಇಲ್ಲೇ ತೋರಿಸ್ತಾ ಇದೆ. ಅಂಡ್ ಮೋರ್ ಓವರ್ ದೇ ಹ್ಯಾವ್ ಗಿವನ್ ದ ಇನ್ಸ್ಟ್ರಕ್ಷನ್ಸ್ ಹಿಯರ್ ಹೌ ಟು ಕ್ರಿಯೇಟ್ ಇಟ್ ಅಂತೇಳಿ. ಓಕೆ, ಇವನ್ ಯು ಹ್ಯಾವ್ ಅ ಟ್ಯುಟೋರಿಯಲ್ ಹಿಯರ್, ಸೊ ಯು ಕ್ಯಾನ್ ಕ್ರಿಯೇಟ್ ದ ಅಪಾರ್ ID. ನೀವು ಅಕಸ್ಮಾತ್ ಡಿಜಿಲಾಕರ್ ಅಲ್ಲಿ ಮಾಡ್ತಾ ಇದ್ರೆ ಹೇಳಿ ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಅಪಾರ್ ID ಡೆಲ್ಲಿ ಅಂತ ಬರುತ್ತೆ. ಅಲ್ಲಿ ಬಂದ್ರೆ ಯು ಶುಡ್ ಸೆಲೆಕ್ಟ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಯು ಶುಡ್ ಸೆಲೆಕ್ಟ್ ಫಾರ್ ದ ರಿಜಿಸ್ಟ್ರೇಷನ್ ನಂಬರ್. ಐಡೆಂಟಿಟಿ ವ್ಯಾಲ್ಯೂ ಯಾವುದು, ಅದೇ ನಾನು ಹೇಳದ್ನಲ್ಲ U18HW26C0001. ನಿಮಗೇನ್ ಬಂದಿದೆ ನಿಮ್ ಮೇಲ್ ಐಡಿಗೆ ಆ ನಂಬರ್ ಅನ್ನ ಹಾಕಿ ಆಯ್ತಾ. ಆಮೇಲೆ ನೆಕ್ಸ್ಟ್
ಅಕಾಡೆಮಿಕ್ ಇಯರ್ ಇಸ್ 2026 ಅಂತ ಹಾಕಿ, ಬಿಕಾಸ್ ಈ ವರ್ಷದ ಫಸ್ಟ್ ಇಯರ್ ಮಕ್ಳಿಗೆ ಮಾತ್ರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರೋದು. ಇಲ್ಲಿ ನೋಡಿ, ಸಿಟಿ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಬಂದ್ಬಿಡುತ್ತೆ. ನಿಮ್ಗೆ ಅಕಸ್ಮಾತ್ ಸರ್ಚ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಂದ್ರೆ ಯು ಆರ್ ಸ್ಟೂಡೆಂಟ್ ಅಟ್, ಇಲ್ಲಿ ಸರ್ಚ್ಗೆ ಹೋಗಿ, ಇಲ್ಲಿ ಸರ್ಚ್ ಹೋಗ್ಬಿಟ್ಟು ಸಿಟಿ ಅಂತ ಹೇಳಿ ಟೈಪ್ ಮಾಡಿ, ಅವಾಗ ಬಂದ್ಬಿಡುತ್ತೆ. ನೋಡಿ, ಹೇಳಿ ಸರ್ಚ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ಸೊ ಯು ಸೆಲೆಕ್ಟ್ ದಿಸ್, ದಟ್ಸ್ ಇಟ್. ಈಸಿಯೆಸ್ಟ್ ವೇ ಟು ಸೆಲೆಕ್ಟ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ಆಯ್ತಾ? ಆಮೇಲೆ ನಿಮ್ಮ UUCMS ನಂಬರ್ ನಿಮ್ದು ಏನಿದೆ ಅದನ್ನ ಹಾಕಿ. ನಿಮ್ಮ ಮೇಲ್ ಐಡಿಗೆ ನಿಮ್ಮ ID ಕ್ರಿಯೇಟ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಕ್ರಿಯೇಟ್ ಆಗಿರುತ್ತೆ, ಅದೇ ಐಡೆಂಟಿಟಿ ವ್ಯಾಲ್ಯೂ. ಓಕೆ, ಅಂಡ್ ದೆನ್ ಯು ಕ್ಯಾನ್ ಸೆಲೆಕ್ಟ್ ಆನ್ ಗೆಟ್ ಡಾಕ್ಯುಮೆಂಟ್. ಓಕೆ, ಅದನ್ನ ನಾನು ಅಪಾರ್ ID ಹೇಗೆ ಕ್ರಿಯೇಟ್ ಮಾಡೋದು ಅಂತ ಮೊಬೈಲ್ ಅಲ್ಲಿ ತೋರಿಸಿದ್ನಲ್ವಾ. ಸೊ ಇಲ್ಲೂ ನೀವು ಈ ತರ ಮಾಡ್ಕೋಬಹುದು. ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಲಾಗಿನ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಲ್ಲಿ ಹೋಗಿನೂ ಮಾಡ್ಕೋಬಹುದು. ಓಕೆ, ಆಮೇಲೆ ಅಲ್ಲಿ ನಂಬರ್ ಜನರೇಟ್ ಆಗಿರೋ ಅಪಾರ್ ID ನ ಇಲ್ಲಿ ಫೆಚ್ ಮಾಡ್ಬೇಕು. ಫೆಚ್ ಅಪಾರ್ ID, ಇಲ್ಲಿ ಅಪಾರ್ ID ನ ಫೆಚ್ ಮಾಡ್ಬೇಕು. ಓಕೆ, ಯು ವಿಲ್ ಗೆಟ್ 1 OTP, ಯು ಶುಡ್ ಎಂಟರ್ ಇಟ್ ಹಿಯರ್. ನೋಡಿ, ಇಲ್ಲಿ ನಿಮ್ಗೆ ಈ ತರ ಬರ್ತಾ ಇದೆ. ಸೊ ಇಲ್ಲಿ ನೀವೇನ್ ಪ್ಯಾನ್ ಕೊಡ್ಬೇಕಾಗಿಲ್ಲ, ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕಾಗಿಲ್ಲ. ಯು ಕ್ಯಾನ್ ಸೆಲೆಕ್ಟ್ ಓನ್ಲಿ ದ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಡೀಟೇಲ್ಸ್ ವೇರ್ ಯುವರ್ ಮಾರ್ಕ್ಸ್ ಕಾರ್ಡ್ ಇಸ್ ಫೆಚ್ಡ್ ಇನ್ ದಿಸ್. ಓಕೆ, ಸೊ ಗಿವ್ ದ ಪರ್ಪಸ್, ಫಾರ್ ವಾಟ್ ಪರ್ಪಸ್ ಯು ಆರ್ ಯೂಸಿಂಗ್ this academic bank of credits is mainly used for educational details. So select educational, then purpose is educational, then say allow. Okay, ಇಲ್ಲಿ ಕನ್ಸೆಂಟ್ ನೀವು ಇಲ್ಲಿ ಅವ್ರು 30 days ಅಂತೇನೋ ಕೊಟ್ಟಿದ್ದಾರೆ, ಪ್ಲಸ್ ಟುಡೇ ಪ್ಲಸ್ 30 days. ಸೇ ಅಲೌ ನೋಡೋಣ. ಇಟ್ಸ್ ನಾಟ್ ಅಲವಿಂಗ್. ಇಲ್ಲಿ ವೆರಿಫಿಕೇಶನ್ ಅಂತ ಹೇಳ್ಬೇಕು ನೀವು, ಅವಾಗ ಅದು ಕಂಟಿನ್ಯೂ ಆಗುತ್ತೆ. ನಾಟ್ ಎಜುಕೇಶನಲ್ ಡೀಟೇಲ್ಸ್, ಯು ಶುಡ್ ಸೆಲೆಕ್ಟೆಡ್ ದ ಇದು. ನೋಡಿ, ನಿಮ್ಮ UUCMS ಲಾಗಿನ್ ನಲ್ಲಿ ಇಲ್ಲಿ ಇವಾಗ ಅಪಾರ್ ID ಹಾಕಿದ್ರು ಕೆಲವರಿಗೆ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ. ಬಿಕಾಸ್ ಅವರದ್ದು ಆಧಾರ್ ಪ್ರಾಬ್ಲಮ್ ಇರುತ್ತೆ. ನೀವು ಅವಾಗ ಡಿಜಿಲಾಕರ್ ಅಲ್ಲಿ ಹೋಗಿ ಆಧಾರ್ ಅನ್ನ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಎರರ್ ತೋರಿಸುತ್ತೆ, ಕಂಟಿನ್ಯೂ ಅಂತ ಹೇಳಿ ವೆರಿಫಿಕೇಶನ್, ಆಧಾರ್ ವೆರಿಫಿಕೇಶನ್ ಅಲ್ಲಿ ಎರರ್ ತೋರಿಸ್ತಾ ಇದೆ. ಸೇ ಕಂಟಿನ್ಯೂ ಅಂಡ್ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಓಕೆ, ಇವಾಗ UUCMS ಲಾಗಿನ್ ಬಂದ್ರೆ ಪುನಃ ಅಲ್ಲಿ ರೈಟ್ ಸೈಡ್ ಅಪಾರ್ ID ಫೆಚ್ ಮಾಡಿದ್ರ, ಬಟ್ ಅದು ತಗೊಳ್ತಾ ಇಲ್ಲ. ಅವಾಗ ಏನ್ ಮಾಡಿ, ಆಧಾರ್ ವೆರಿಫಿಕೇಶನ್ ಹೋಗಿ ಪುನಃ ಇಲ್ಲಿ ನೀವು ನೇಮ್ ಆಸ್ ಪರ್ ಆಧಾರ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ಆಧಾರ್ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಆಗಿ. ಓಕೆ, ನೋಡಿ, ಈ ತರ KYC ಬರುತ್ತೆ. ಇಲ್ಲೂ ಪುನಃ ನೀವು ಹಾಕ್ಬಿಟ್ಟು ಲಾಗಿನ್ ಆಗ್ಬೇಕು. OTP ಎಲ್ಲ ಬರುತ್ತೆ. OTP ಹಾಕ್ಬಿಟ್ಟು ನೀವು ಫೆಚ್ ಮಾಡ್ಲಿಕ್ಕೆ ಇದೆ ಡೇಟಾ ಎಲ್ಲ. OTP ಹಾಕ್ಬಿಟ್ಟು ಸಬ್ಮಿಟ್ ಅಂತ ಹೇಳಿ OTP ಹಾಕಿದಾಗ ನೋಡಿ ಈ ತರ ಎರರ್ ಹೇಳಿ ತೋರಿಸ್ತೆ. ಸೇ ಕಂಟಿನ್ಯೂ. ಓಕೆ, ಆಮೇಲೆ ಅಲ್ಲಿ ನಿಮಗೆ ವ್ಯಾಲಿಡೇಟ್ ಆಧಾರ್ ಆಗಿರುತ್ತೆ. ರಿವ್ಯಾಲಿಡೇಷನ್ ಆಧಾರ್ ನಂಬರ್ ಇಸ್ ಡಿಫರೆಂಟ್ ಫ್ರಮ್ ದ ರಿಕ್ವೆಸ್ಟೆಡ್ ಆಧಾರ್, ರಿಜಿಸ್ಟರ್ಡ್ ಆಧಾರ್ ಅಂತ ಬರ್ತಾರೆ. ನೋಡಿ, ಮೈ ಆಧಾರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮೈ ಆಧಾರ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಅಪ್ಡೇಟ್ ಆಗಿದ್ಯಾ ಫಸ್ಟ್ ಚೆಕ್ ಮಾಡಿ. ಈ ಹುಡುಗಿದ್ ಇವಾಗ ಮೊಬೈಲ್ ನಂಬರೇ ಅಪ್ಡೇಟ್ ಆಗಿಲ್ಲ ಅಂತ ತೋರಿಸ್ತಿತ್ತಲ್ವಾ. ಸೊ ಫಸ್ಟ್ ಯು ಡೌನ್ಲೋಡ್ ದ ಮೈ ಆಧಾರ್ ಆಪ್. ಇನ್ ದಟ್ ಯು ಚೆಕ್ ಯುವರ್ ಆಲ್ ಡೀಟೇಲ್ಸ್, ವಾಟ್ ಎವರ್ ಯು ಹ್ಯಾವ್ ಅಪ್ಡೇಟೆಡ್ ಇನ್ ಆಧಾರ್, ವೆದರ್ ಇಟ್ ಹ್ಯಾಸ್ ಕಮ್ ಆರ್ ನಾಟ್. ಫಸ್ಟ್ ಯು ವೆರಿಫೈ ದಟ್ ಒನ್. ಆಫ್ಟರ್ that go to DigiLocker. In DigiLocker also you fetch ಆಧಾರ್ ಡೀಟೇಲ್ಸ್. ಓಕೆ, ರಿಫ್ರೆಶ್ ಅಂತ ಮಾಡಿ ಆಧಾರ್ ಅಲ್ಲಿ. ಅವಾಗ ನಿಮಗೆ ಪುನಃ ದ ಸೇಮ್ KYC ಫಾರ್ಮ್ ವಿಲ್ ಕಮ್. KYC ಫಾರ್ಮ್ ವಿಲ್ ಕಮ್. ಇನ್ ದಟ್ ಇಫ್ ಯು ಹ್ಯಾವ್ ಎರರ್ ಯು ಕ್ಯಾನ್ ಸೇ ಕಂಟಿನ್ಯೂ. ಓಕೆ, ಯು ಕ್ಯಾನ್ ಸೇ ಕಂಟಿನ್ಯೂ. ಓಕೆ, ಇಷ್ಟು ಮಾಡಿ ಐ ಥಿಂಕ್ ಇದು ಮಾಡೋದ್ರೊಳಗಡೆನೆ ಯು ವಿಲ್ ಗೆಟ್ ಅ ಕ್ಲಾರಿಫಿಕೇಶನ್ ಅಂಡ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್.